ಈ ಶಾಲೆಯಲ್ಲಿ ಓದೋ ಮಕ್ಕಳು ತುಂಬ ಬಡವರು ಇರ್ತಾರೆ. ನಾನು ಸರ್ಕಾರಿ ಶಾಲೆ ಪೆರೇಸಂದ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ದವನು, ಸಿದ್ಧಗಂಗೆ ಮಠದಲ್ಲಿ ಓದ್ದವನು. ನಮಗೆ ಬಾಲ್ಯದಲ್ಲಿ ಬಡತನದಲ್ಲಿ ಬಟ್ಟೆ ಸಮಸ್ಯೆ ಇರೋದು, ಹಬ್ಬಕ್ಕೆ ಯಾರೂ ಬಟ್ಟೆ ಕೊಡಿಸ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಸಿದ್ಧಗಂಗೆ ಮಠದಲ್ಲಿರುವಾಗ ನಾವು ನೋಡಿದ್ದೀವಿ. ಆ ಕಾರಣಕ್ಕೆ ಈಗ ಮಕ್ಕಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. 20,000 ಮಕ್ಕಳಿಗೆ ಕೊಡ್ತಿದ್ದೀನಿ. ಅದೇನಾಯಿತು, ಒಂದೊಂದು ಮೆಷರ್ಮೆಂಟು ಇರೋದ್ರಿಂದ 6 ತಿಂಗಳಿಂದ ರೆಡಿ ಮಾಡಿಸಿ ಈಗ ಪ್ಯಾಕ್ ಮಾಡಿ ತರಿಸಿದ್ದೀವಿ. ಸೊ 20,000 ಮಕ್ಕಳಿಗೂ ಒಳ್ಳೆ ಬಟ್ಟೆ ಕೊಡಿಸ್ತಿದ್ದೀನಿ ಸರ್. ಹೆಣ್ಮಕ್ಳಿಗೆ ಸೀರೆ ಕೊಡ್ತೀರಿ, ಮಕ್ಕಳಿಗೆ ಬಟ್ಟೆ ಕೊಡ್ತೀರಿ, ಅಂಗನವಾಡಿ ಮಕ್ಕಳಿಗೆಲ್ಲ ಬಟ್ಟೆ ಕೊಡ್ತೀರಿ. ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ ಸರ್? ನಾನು ಕಷ್ಟಪಟ್ಟು ಸಂಪಾದಿಸ್ತಿದ್ದೀನಿ. ನಾನು ನಿಮಗೆ ಗೊತ್ತಿರೋದೇ ಇಲ್ವೋ, ನನ್ನ ಸಂಸ್ಥೆ 300 ಕೋಟಿ ಟರ್ನ್ ಓವರ್ ಇರೋ ವಿದ್ಯಾಸಂಸ್ಥೆ. ನಾನು ಪರಿಶ್ರಮ ನೀಟ್ ಅಕಾಡೆಮಿ ಈ ವರ್ಷ 280 ಕೋಟಿ ನನ್ನ ಟರ್ನ್ ಓವರು. ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ 3.5 ಲಕ್ಷ ಫೀಸ್ ತಗೊತೀನಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೀನಿ. ಅದರಲ್ಲೇನೋ ಉಳಿದಾಗ ತಂದು ಖರ್ಚು ಮಾಡ್ತೀನಿ. ನಾನು ಇದುವರೆಗೂ ಯಾವುದೇ ಸೈಟ್ ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಜಮೀನು ಮಾಡಿಲ್ಲ. ನನಗೆ ಅದರ ಅವಶ್ಯಕತೆಯೂ ಇಲ್ಲ. 100 ಎಕರೆ 200 ಎಕರೆ ಏರ ಫ್ಲ್ಯಾಟೋನೇ ತಗೊಂಡು ಸತ್ತೋದ್ರೆ ಅಲ್ಲೆಲ್ಲೋ ಮೂಲೆಯಲ್ಲಿ ಎತ್ತು ಬಿಸಾಕ್ತಾರೆ. ಅದು ನನಗೆ ಅವಶ್ಯಕತೆ ಇಲ್ಲ. ನಾನು ದುಡಿದಿದ್ದು ಮಕ್ಕಳಿಗೆ ಒಳ್ಳೇದು ಮಾಡ್ತಿದ್ದೀನಿ ಸರ್. ಸಾರ್ವಜನಿಕರಿಗೆ ಹಂಚಿ ತಿನ್ನೋದ್ರಲ್ಲಿ ಯಾವ ಥರ ಖುಷಿ ಆಗ್ತಿದೆ? ಭಾಳ ಖುಷಿ ಇದೆ ಸರ್. ನನಗೆ ಭಾಳ ಜನ ನನ್ನ ಸ್ನೇಹಿತರು ಹೇಳ್ತಾರೆ, ಏಯ್ ಪ್ರದೀಪ್ ಇಟ್ಲು ಪೊಂಚೆ ಬದಲು 50 ಎಕರಲ್ಲಿ 50 ಎಕರಲ್ಲಿ కొని ಪಕ್ಕಕ್ಕೆ ಪಾರ್ಯಾರ ಅಂಟಾರು. ಪಕ್ಕಕ್ಕೆ ಪಾರೇಸ್ತಾರೆ, ನನ್ನಿ ಸಚ್ನಿ ಕಾಪಕ್ಕೆ ಪಾರೇಸ್ತಾರಪ್ಪಯ್ಯ. ಅಟ್ಲೀಸ್ಟ್ ಜನಾಲ್ಗೆ ಇಷ್ಟೇ ಏಮೋ ಗ್ಯಾಪ್ ಪೆಟ್ಕೊಂತಾರ ಅಂತೆ. ಈಗ ನೀವು ನೋಡಿದ್ದೀರಾ, ದೊಡ್ಡವರೆಲ್ಲ ಆಸ್ತಿ ಅಂತಸ್ತು ಮಾಡಿರೋರು ಸತ್ತೋಗಿದ್ದಾರೆ. ಇವತ್ತು ವರ್ಷಕ್ಕೆ ಒಂದು ಸಲ ತಿಥಿ ಮಾಡೋಕ್ಕೂ ಹಿಂಜರಿತಾರೆ ಮಕ್ಕಳು ಮೊಮ್ಮಕ್ಕಳು. ಇದೇ ನಿಜ. ಆದರೆ ನಾವು ಹೆಂಗೆ ಅಂದರೆ ಅಟ್ಲೀಸ್ಟ್ ಚರಿತ್ರೆಯಲ್ಲಿ ಉಳಿದೋಗ್ಬೇಕು ಮಕ್ಕಳ ಬದಲಾವಣೆಯಲ್ಲಿ. ನೋಡಿ, ಆ ಮಕ್ಳಿಗೊಂದು ಖುಷಿ. ಈಗ ನೀವು ನಂಬ್ತಿರಲ್ಲ, 700ರಿಂದ 750 ಬೀಳುತ್ತೆ ಒಂದು ಜೊತೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿದ್ರೆ 800 ರೂಪಾಯಿ ಬೀಳುತ್ತೆ ನನಗೆ. 1,60,00,000 ಖರ್ಚು ಬರುತ್ತೆ. ಜಾಸ್ತಿ ಆಗಿದೆಯಾ? ಯಾಕೆ ಒಂದು 40-60 ಸೈಟ್ ತೆಗೆದಿದ್ರೆ ಬೆಂಗಳೂರಲ್ಲಿ ಬರೋದಲ್ಲ. ಅದಿಲ್ಲ. ನಾನೇನೋ ಒಂದು ಉದ್ದೇಶಕ್ಕೆ ಬಂದಿದ್ದೀನಿ, ಮಾಡ್ತಾಯಿದ್ದೀನಿ. ದೈವ ನಿರ್ಣಯ. ನಮ್ಮಂಥವ್ರು ಗೆಲ್ಲೋದೆಲ್ಲ ದೇವ್ರಿದೆಲ್ಲ. ನನ್ನನ್ನು ಯಾರೋ ಕೇಳ್ತಿದ್ರು, ಪ್ರದೀಪ್ ಈಶ್ವರ್ ಯಾಕೆ ML ಆದ ಅಂದರೆ, ಆ್ಯಂಬುಲೆನ್ಸಲ್ಲಿ ಇದೇ ಊರು ಹುಡುಗ ರಾಡ್ ಚುಚ್ಕೊಂಡಾಗ ಅವನ್ನ ಅರ್ಧರಾತ್ರಿಯಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಬದುಕಿಸ್ತೀವಲ್ವ, ಮೋಸ್ಟ್ಲಿ ಅಂಥ ಹುಡುಗರ ಹಣೆ ಬರದಲ್ಲಿ ಪ್ರದೀಪಣ್ಣ ML ಆದರೆ ಕಾಪಾಡ್ತಾನೆ ಅಂತ ಬರೆದಿತ್ತು. ಅವ್ರ ಹಣೆ ಬರೋಕ್ಕೋಸ್ಕರ ನಾನು ML ಆಗಿದ್ದೀನಿ. ನಾನು ಜನರ ಮಧ್ಯೆ ಬೆಳಿಬೇಕು, ಆಡಂಬರ ಇಲ್ಲ. ಈವನ್ ನಾನು ಹೇಳಿದೆ, ನೆಲದ ಮೇಲೆ ಹೋಗಿ ಕೂತು ಅವ್ರ ಕಷ್ಟ ಕೇಳಬೇಕು. ಸರ್ ಏನೋ ದೇವ್ರ ಕಣ್ಣು ತೆಗೆದು ನೋಡ್ದೆ ವಿಧಾನಸೌಧಕ್ಕೆ ಹೋದ್ವಿ ಸರ್. ಇಲ್ಲ ಅಂದರೆ ನಾವು ಬಡ ಕುಟುಂಬದಲ್ಲಿ ಬೆಳೆದವರು ಅಲ್ವಾ. ನಾನು ಜನರ ಜೊತೆ ಇರ್ತೀನಿ. ಈಗಾಗಲೇ 35 + 3 38 ಹಳ್ಳಿ ಮುಗೀತು ಇವತ್ತಿಗೆ. 17 ಮುದ್ದೇನಹಳ್ಳಿ, 5 ನಂದಿ ಮತ್ತು 13 ಪುರ ಪಂಚಾಯಿತಿ ಪ್ಲಸ್ ಇದೊಂದು 3 ಇದು ಮುಗಿಸ್ತೀನಿ. ಈಗ ನಮಗೆ ಮುಂದಿನ 10 ದಿನಗಳ ಕಾಲ ಚನ್ನಪಟ್ಟಣ ಸಂಡೂರು ಎಲೆಕ್ಷನ್ ನೆನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. 8-10 ದಿನ ಯಾವ ಆಗ್ತೀವೋ ಅಲ್ಲೇ ಇದ್ದು ಆ ಪಂಚಾಯಿತಿ ಲೀಡ್ ಕೊಡಿಸ್ಬೇಕು. MLAಗಳಿಗೆ ಜವಾಬ್ದಾರಿ ಹಾಕಿದ್ದಾರೆ. ಆ ಕಾರಣಕ್ಕೆ ಒಂದು ವಾರ 10 ದಿನ ಗ್ಯಾಪ್ ಆಗಿಬಿಡುತ್ತೆ. ಅದಕ್ಕೆ ಒಂದು 3 ಹಳ್ಳಿ ಮುಗಿಸ್ಕೊಂಡು ಹೋಗೋಣ ಅಂತ ಇದೆ ಸರ್.